ಎಲ್ಲರೂ ಕೇಳಿದ್ರಲ್ಲ ಯಾಕೆ ಎಕ್ಸ್ಪಲ್ಸ್ ಅಂತ, ಇದಕ್ಕೆ ಎಕ್ಸ್ಪಲ್ಸ್ ನೋಡಿ. ಶೇಟ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಇಂಡಿಯಾಸ್ ಲಾಸ್ಟ್ ವಿಲೇಜ್. ಸ್ಟೇ ಟ್ಯೂನ್ಡ್. ಈ ಸಮಾಧಾನ ಇದೆಯಲ್ಲ, ಆ ರಿಸ್ಕ್ ಮುಂದೆ ಏನೂ ಇಲ್ಲ. ಬ್ಯೂಟಿಫುಲ್. 11:16 ಇನ್ನೂ ಬೈಕ್ ಬಂದಿಲ್ಲ, ಗೊತ್ತಿಲ್ಲ ಇವತ್ತು ರೀಚ್ ಆಗ್ತಾ ಮಿಡ್ನೈಟ್ ಆಗುತ್ತೆ. ಫಾರ್ ದ ಬೆಸ್ಟ್. ನೋಡಿ ಇದು ಸೆಟಪ್. ಪ್ರೈಮರಿ ಕ್ಯಾಮ್ರಾ ಆ್ಯಂಡ್ ಸೆಕೆಂಡರಿ ಕ್ಯಾಮ್ರಾ ಇಲ್ಲಿ ಹಾಕಿದ್ದೀನಿ ಸೈಡಿಗೆ. ಆಕಾಂಕ್ಷ ನೋಡಿ ಹೆಲ್ಮೆಟ್ ಕೊಟ್ಟ, ಕ್ಯಾಮ್ರಾ ಕೊಟ್ಟ. ಹೆಲ್ಮೆಟ್ ಕೊಡಲಿಲ್ಲ, ಬರೀ ಪ್ರೀತಿ ಕೊಡೋದು. ಊಟ ಮಾಡ್ಕೊಂಡು ಊಟ ಮಾಡಿ ಗಾಡಿ ಅನ್ಲೋಡ್ ಆಗಿರುತ್ತೆ, ಬಂದು ವೈಸರು ಮಿರರು ಮತ್ತು ಸಣ್ಣ ಪುಟ್ಟ ಎಲ್ಲ ಫಿಕ್ಸ್ ಮಾಡಿ ಫಿಲ್ ಅಪ್ ಮಾಡಿ ಮುಂದೆ ಹೊರಡ್ತೀವಿ. ಸೊ ಆಲ್ ಸೆಟ್. ವೈಸರ್ ಹಾಕೋದು ಬಾಕಿ ಇತ್ತು, ವೈಸರ್ ಹಾಕಿದ್ವಿ. ವಿಂಡ್ಶೀಲ್ಡ್ ಆ್ಯಂಡ್ ಮಿರರ್ ಒಂದು ತೆಗೆದಿದ್ವಿ. ಸೊ ಅದಷ್ಟೇ, ಮತ್ತೆಲ್ಲ ಪ್ಯಾಕಿಂಗಲ್ಲಿ ಹಾಗೆ ಆಗಿತ್ತು. ವ್ಯಾಲಿ ಟವರ್ ಒಂದು ಸ್ವಲ್ಪ ಬೆಂಡ್ ಆಗಿದೆ ನನ್ನ ಗಾಡೀಲಿ, ಬಟ್ ಅವನ ಗಾಡೀಲಿ ಏನಾಗಿದೆ ಆಕಾಂಕ್ಷ ಹೇಳ್ತಾನೆ. ಮಚ್ಚ ನೋಡಿ ಗೈಸ್, ಅದು ಬೈಕ್ ನಿಲ್ಸಕ್ಕಲ್ಲ, ಅದು ಮಲಗ್ಸಕ್ಕೆ. बड़ा नुकसान हो गया शायद, देखते भगवान. जय अंजन. ಸೊ ಎಕ್ಸೈಟ್ಮೆಂಟ್ ಕ್ರೇಜಿ. ಲೆಟ್ಸ್ ಸಿ ಹೆಂಗೋಗುತ್ತೆ ಅಂತ. ಇಷ್ಟೊತ್ತಿಗೆ ನಾವು ಅಲ್ಲಿ ರೀಚ್ ಆಗಿರಬೇಕಿತ್ತು. ಅನ್ಫಾರ್ಚುನೇಟ್ಲಿ ಬೈಕ್ ಬರೋದು ಲೇಟ್ ಆಗಿರೋದ್ರಿಂದ ನಾವು ಹೊರಡೋದು ಲೇಟ್ ಆಗ್ತದೆ. ಪ್ರಾಬಬ್ಲಿ 1 o'clock ಮಿಡ್ನೈಟ್ ರೀಚ್ ಆಗ್ತೀವಿ. ಸ್ಟಿಲ್ ಎಕ್ಸೈಟ್ಮೆಂಟ್ ಆಗಿದೆ. ಲೆಟ್ಸ್ ಗೋ. ಸೊ ಟೋಟಲ್ ನಮಗೆ ನಮ್ಮ ಸ್ಟೇಯಿಂದ 260 ಕಿಲೋಮೀಟರ್ಸ್, 200 ಕಿಲೋಮೀಟರ್ಸ್ ಪ್ರಾಪರ್ ಮೌಂಟೇನ್ ವೈಡಿಂಗ್ ರೋಡ್ ಸಿಗುತ್ತೆ. ರಿಯಲಿ ಎಕ್ಸೈಟೆಡ್. ಆ್ಯಂಡ್ ಎಕ್ಸ್ಪಲ್ಸಲ್ಲಿ ಐ ಥಿಂಕ್ ಇದು ಪುಣೆ ಆದಮೇಲೆ ದಿಸ್ ಇಸ್ ಒನ್ ಆಫ್ ದ ಲಾಂಗೆಸ್ಟ್ ರೈಡ್. ನೆಕ್ಸ್ಟ್ ಇಯರ್ ಪ್ರಾಬಬ್ಲಿ 390. ನೋಡಿ ನಮಗಿಂತ ಜಾಸ್ತಿ ಇವರು ಎಕ್ಸೈಟೆಡ್ ಇದ್ದಾರೆ. ಬಾಯ್ ಬಾಯ್. ಶಿಮ್ಲಾ 80. ಇಮ್ಯಾಜಿನ್ ಮಾಡಿ ಮಾನ್ಸೂನಲ್ಲಿ ಹೆಂಗಿರ್ಬೋದಿಲ್ಲ. ಐ ಮೀನ್ ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಬೇಕಿತ್ತು ಇಲ್ಲಿ ಮಳೆ, ಬಟ್ ಆಗಿಲ್ಲ. ನಮ್ಮ ಸೌತ್ ಕಡೆನೇ ಮಳೆ ಬರ್ತಾ ಇಲ್ಲ, ಇಲ್ಲಿ ಹೆಂಗೆ ಬರುತ್ತೆ. Let's have some fun. This is just the beginning, bro. This is just the beginning. Oh my God. Let's go, let's go. ಇಲ್ಲೇ ಹಿಂಗಿದೆ. ಇನ್ನು ಹೋಗ್ತಾ ಹೋಗ್ತಾ ವ್ಯೂ ಬೇರೆ ಲೆವೆಲ್ಗೆ ಹೋಗುತ್ತೆ ನನಗೆ. ಅಯ್ಯೋ ಕ್ರೇಜಿ. ನಿಜವಾಗ್ಲೂ ನಾನು 390 ಮಿಸ್ ಮಾಡ್ತಾ ಇದ್ದೀನಿ. ನೀವೇನು ಹೇಳಿ. ನಾವಿವಾಗ ಒಂದು 28-30 ಕಿಲೋಮೀಟರ್ಸ್ ರೈಡ್ ಮಾಡಿ ಒಂದು ಚಿಕ್ಕ ಬ್ರೇಕ್ ತೊಗೊಂಡಿದ್ದೀವಿ. ಆಲ್ರೆಡಿ ಸನ್ಸೆಟ್ ಆಗಿದೆ. ಟೈಮ್ ಇವಾಗ 7:35. ಇನ್ನೂ ಕತ್ಲಾಗಿಲ್ಲ. ಪ್ಲೇಸ್ ಇದೆ, ತೋರಿಸ್ತೀನಿ ನಿಮಗೆ. ಓಕೆ ಶಿಮ್ಲಾ ಟಾಯ್ ಟ್ರೈನ್ ಇದೆ ನೋಡಿ, ತುಂಬ ಫೇಮಸ್. ಲೈಕ್ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್ ಅದು. ಆ್ಯಂಡ್ ಸಿ ಎಷ್ಟು ಚಿಲ್ಡ್ ಇದೆ ಗೊತ್ತಾ ಇಲ್ಲಿ. 8:30ಗೆ ನೆಕ್ಸ್ಟ್ ಟ್ರೈನ್ ಅಂತೆ. ಬ್ಯೂಟಿಫುಲ್ ಆಗಿದೆ. ಛೋಟಾ ಟ್ರೈನ್ ಏನೋ ಭಾಗ್ಸಕ್ತೆ. ಸೊ ನಾವು ಬರೋಕ್ಕಿಂತ ಮುಂಚೆ ಒಂದು ಟ್ರೈನ್ ಹೋಗಿದಂತೆ. ಸೊ ನೆಕ್ಸ್ಟ್ ಟ್ರೈನ್ 8:30ಗೆ ಅಂತ ಹೇಳಿದ್ರು ಲೋಕಲ್ಸ್. ಬ್ಯೂಟಿಫುಲ್. ಆ್ಯಂಡ್ ನೋಡಿ ನಮ್ಮ ಸಿನಿಮಾಟೋಗ್ರಾಫರ್ ಬಾಯ್ ಮೇರಾ ಅಚ್ಚಾ ಶಾರ್ಟ್ಸ್ ಲೇಲೋ ಯಾರ್. ಐ ಥಿಂಕ್ ನಾವಿವಾಗ ಶಿಮ್ಲಾ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನಾರ್ಕಂಡ ಪಾಸ್ ಸಿಗುತ್ತೆ. ಸೊ ಅದು ದಾಟಿ ನಾವು ಜಿಯೋರಿಲಿ ಸ್ಟೇ ಆಗ್ತಾ ಇದ್ದೀವಿ. ಫ್ರೆಶ್ ಆಕ್ಸಿಡೆಂಟ್. ಓ ಶಿಟ್, ಇವಾಗ ಆಗಿದೆ ಅಷ್ಟೇನಾ ಅಂತ. ಯಾರು ರಾತ್ರಿಲೇ ಹೆಡ್ ಆನ್ ಕೊಲಿಷನ್ ಅಂದ್ರೆ ಇನ್ನು ಹಗಲಲ್ಲಿ ಏನಾಗಬೇಡ. हमारे बाबू ने ताना ತಾಯೇಗ ಅಭಿ. ಸೊ ಟೆಂಪ್ರೇಚರ್ ಇವಾಗ 14 ಡಿಗ್ರಿ ಫ್ರಮ್ 36 to 14. ಸೊ ಇವಾಗ ಟೈಮ್ ಆಗಿದೆ 12:35 ಆ್ಯಂಡ್ ನಾವಿದ್ದೀವಿ ನಾರ್ಕಾಡ ಬುಖಾರ ಹೋಟೆಲ್. ಸೊ ಇವಾಗ ಊಟ ಮಾಡಿ ಇನ್ನೂ 1.5 hour or 2 hours ಇದು ರೈಡ್ ಇರುತ್ತೆ ಜಿಯೋರಿಗೆ. ಆ್ಯಂಡ್ ಟೆಂಪ್ರೇಚರ್ ಕೂಡ
ಕಡಿಮೆ ಆಗ್ತಾ ಇದೆ ಹೋಗ್ತಾ ಹೋಗ್ತಾ. ಇವಾಗ 14 ಡಿಗ್ರಿ, 36 to 14 ಡಿಗ್ರಿ. ಕ್ರೇಜಿ ಚಿಲ್ಡ್ ಇದೆ ಮಾತ್ರ. बिरयानी खाया? So finally reached Hotel Himalaya or Himalayan Heritage. How was the ride, bro? Awesome, bro. ನಿದ್ದೆ ಬರ್ತಾ ಉಂಟು ಈಗ. ಆಕಾಂಕ್ಷ್ ಆಸಮ್. ಇನ್ನೊಂದು ಸ್ವಲ್ಪ ಹೊತ್ತಾಗ್ತಿದ್ರೆ ಬೆಳಿಗ್ಗೆ ಆಯ್ತು, ಬೆಳಿಗ್ಗೆ ಆಯ್ತು ನೋಡಿ ಹೆಂಗ್ ತೋರಿಸ್ದೆ ನಾನು ನೋಡಿ, ಕಾಣ್ತಾ ಇದೆಯಾ 3:45. ಸೊ ಬೆಳಿಗ್ಗೆ ಎದ್ಬಿಟ್ಟು ಫ್ರಮ್ ಹಿಯರ್ ಟು ಸಾಂಗ್ಲಾ ದೆನ್ ಚಿಟ್ಕುಲ್. ಗುಡ್ ನೈಟ್ ಬೇಗ ಜಪ್ಪಲೆ. ಗುಡ್ ಮಾರ್ನಿಂಗ್ ಬ್ರೋ. ಗುಡ್ ಮಾರ್ನಿಂಗ್ ಆ್ಯಂಡ್ ಗುಡ್ ನೈಟ್. ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ರೈಡ್ನ 2ನೇ ದಿನ. ಟೈಮ್ ಇವಾಗ 9:55. 9 ಗಂಟೆಗೆ ಹೇಳ್ಬೇಕಂತ ಅಂದ್ಕೊಂಡಿದ್ವಿ ನಾವಿಬ್ರು. ಇವಾಗ ಪಟ್ ಅಂತ ರೆಡಿ ಆಗಿ ಟೈಲ್ ಬ್ಯಾಗು ಎಲ್ಲ ಹಾಕಿ ತಿಂಡಿ ಇಲ್ಲಿಂದ ಹೊರಡ್ತೀವಿ. ಸೊ ಇವತ್ತು 2ನೇ ದಿನ ಆ್ಯಂಡ್ ನಾವು ಪ್ಲ್ಯಾನ್ ಮಾಡ್ತೀವಿ ಚಿಟ್ಕುಲ್ ಹೋಗೋಣ ಅಂತ. ಬಿಗ್ ಶೌಟ್ ಔಟ್ ಟು ಗಿರೀಶ್ ಬಾಯ್ AKA ವೀಕೆಂಡ್ ಆನ್ ವೀಲ್. ಸೊ ಅವರಿಂದ ನಾವು ಚಿಟ್ಕುಲ್ ಹೋಗಿ ಬಂದ್ವಿ. ಸೊ ಕ್ಯಾಚ್ ಏನಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಇಮ್ಯಾಜಿನ್ನೂ ಮಾಡಿರಲಿಲ್ಲ ಲೈಕ್ ಈ ಥರ ಒಂದು ರೋಡ್ ಇರುತ್ತೆ ಅಂತ. ಇವತ್ತು ನಾವು ಹೋಗ್ತಾ ಇದ್ದೀವಿ ಇಂಡಿಯಾಸ್ ಲಾಸ್ಟ್ ವಿಲೇಜ್. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಸ್ವಲ್ಪ ಆಫ್ ರೋಡ್ ಪ್ಯಾಚ್ ಇರುತ್ತೆ ನಮಗೆ. ಎಕ್ಸೈಟೆಡ್? ಸ್ಟೇ ಟ್ಯೂನ್ಡ್. ಓ ಇಲ್ಲೇ ನಾವು ಆ ಲಾರಿ ಬಿದ್ದಿತ್ತು ನೋಡಿ, ಅದಿಲ್ಲೇ ನೋಡಿ. ಶೇಡ್ ನೋಡಿ, ಅಲ್ಲಿ ಎಲ್ಲ ಇಂಪ್ರೂವ್ ಆಗ್ತಾ ಇದೆ ನೋಡಿ. ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಒಂದು ಧೂಳು ಮಾರೆ ಅವನು ಹಿಂದೆ ಹೋದ್ರೆ ಅದೇ ಸೀನ್. ಹೋಗ್ಲಿ ಬಿಡ ಅವ್ನು ಸಾಯ್ಲಿ. ಚಲೋ, ಜಯ ಆಂಜನೇಯ. ಸೊ ನಮ್ಮ ಫಸ್ಟ್ ಮೆಟಲ್ ಬ್ರಿಡ್ಜ್ ಟುವರ್ಡ್ಸ್ ಚಿಟ್ಕುಲ್ ಕರ್ಚಮ್ ಡ್ಯಾಮ್. ಆ್ಯಂಡ್ ನಮಗೆ ಸಾಂಗ್ಲಾ ಈಸ್ ಅಬೌಟ್ 58 ಮಿನಿಟ್ಸ್ ಆ್ಯಂಡ್ ಅಲ್ಲಿಂದ ಚಿಟ್ಕುಲ್ ಒಂದು 2 hours ಅಂತಲೇ ಇಟ್ಕೊಳ್ಳಿ. ವೇ ಟು ಸಾಂಗ್ಲಾ. ಲೆಟ್ಸ್ ಗೋ. ಹಾಸ್ಟೆಲ್ ಹಾಕ್ಬೇಕಾ ಇಲ್ಲ ಅಲ್ಲೇ ಗೊತ್ತಾಗ್ತದಲ್ಲ. ಇಲ್ಲಿ ನೋಡಿ ಸ್ಟೀವ್ ಹೆಂಗಿದೆ. ಕ್ರೇಜಿ ನೋಡಿ, ಅದು ಕಟ್ ಹೇಗೆ ಮಾಡಿದಾರ. ನಜರ್ ಹಟಿ ದುರ್ಘಟನಾ ಘಟಿ ಅಂತಾರಲ್ಲ. ಅರೇ ಓ ಮೈ ಗಾಡ್, ಅದಕ್ಕೆ ಹೇಳೋದು ABS ಇರಬೇಕು ಅಂತ. ಕಳೆದೋಗ್ಬಿಟ್ಟೆ ನಾನು. ಏನು ಮಾತಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ದೇವರೇ ಕಾಪಾಡು. ಜೈ ಮಾ ಶೇಷವಾಲಿ. ಇನ್ನೊಂದು 3 ಕಿಲೋಮೀಟರ್ ತೋರಿಸ್ತಾ ಇದೆ ಸಾಂಗ್ಲಾಕ್ಕೆ. ಎಲ್ಲ ನಿಲ್ಸ್ಕೊಂಡು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಖುಷಿಯಾಗಿರೋಣ. ಐ ಥಿಂಕ್ ಇದೇ ಸಾಂಗ್ಲಾನ ಅಂತ. ಹಾಸ್ಟೆಲ್ ಏನಾದ್ರು ಕಾಣ್ತಾ ಇದೆಯಾ ನೋಡು. ಫ್ರೈಡ್ ರೈಸ್ ಹೇಳ್ತೇನೆ, ಶೇರ್ ಮಾಡುವಲ್ಲ. ಇವಾಗ ಸೀನ್ ಏನಂದರೆ ಚಿಟ್ಕುಲ್ಲಿದು ಲಾಸ್ಟ್ ಚೆಕ್ ಪೋಸ್ಟ್ ಏನಿದೆ ಅಲ್ಲಿಂದ ಪ್ರಾಪರ್ ವ್ಯೂ ಇರೋದು, ಅದು ವ್ಯಾಲಿ ವ್ಯೂ ಏನಿದೆ ಅದು. ನಾವಿವಾಗ ಸಾಂಗ್ಲಾದಲ್ಲಿದ್ದೀವಿ ಆ್ಯಂಡ್ ಹಾಸ್ಟೆಲಲ್ಲಿ ಚೆಕ್ ಇನ್ ಆಗಿದ್ದೀವಿ. ಸೊ ದಟ್ ಚಿಟ್ಕುಲ್ ಹೋಗಿ ಬಂದು ನಾಳೆ ಬೆಳಿಗ್ಗೆ ಇಲ್ಲಿಂದ ಕಾಜಾಕ್ ಹೋಗ್ಬೇಕು. ನಮಗೆ ಇಲ್ಲಿಂದನೇ 6.5 hours ತೋರಿಸ್ತಾ ಇದೆ. ಇವತ್ತೇನಾದರೂ ಚಿಟ್ಕುಲ್ ಹೋಗಿ ಸ್ಟೇ ಆದರೆ ನಮ್ಗೆ ಆಲ್ಮೋಸ್ಟ್ 8 hours ಜರ್ನಿ ಆಗುತ್ತೆ. ತುಂಬ ಹೆವಿ ಆಗುತ್ತೆ. ಅದಕ್ಕೆ ನಾವು ಡಿಸೈಡ್ ಮಾಡಿದ್ವಿ ಹೋಗಿ ಬರೋದು ಅಂತ. ಬಟ್ ಇಲ್ಲಿ ಬಂದಮೇಲೆ ನಮಗೆ ಗೊತ್ತಾಯಿತು ಚಿಟ್ಕುಲಿದು ಲಾಸ್ಟ್ ಚೆಕ್ ಪೋಸ್ಟ್ ಏನಿದೆ ಅದು
ಕ್ಲೋಸ್ ಅಂತೆ, 1.5-2 ಗಂಟೆ ಮೇಲೆ ಬಿಡೋದಿಲ್ಲ. ಸೊ ಮೇನ್ ವ್ಯೂ ಸಿಗೋದು ನಮಗೆ ಅಲ್ಲಿಂದ. ಸೊ ಆ ಚೆಕ್ ಪೋಸ್ಟ್ ಇವಾಗ ಕ್ಲೋಸ್ ಆಲ್ರೆಡಿ ಆಗೋಗಿದೆ. ನಾವು ಇವಾಗ ಆಲೋಚನೆ ಮಾಡ್ತಾ ಇದ್ದೀವಿ, ಇಲ್ಲಿ ತನಕ ಬಂದಿದ್ದೀವಿ, ತೂ ಬೋಲ್ ಬಾಯ್ ಅಲ್ಲ, ಅದೇ ನಮಗೆ ಲೈಕ್ ಆಫ್ ರೋಡ್ ಎಂಜಾಯ್ ಮಾಡೋದಿದ್ರೆ ಹೋಗಿ ಬರ್ಬೋದು. ಆ್ಯಂಡ್ ಬ್ಯಾಡ್ ಲಕ್. ಸೊ ರೈಡ್ ಅಂದಮೇಲೆ ಇದೆಲ್ಲ ಇದ್ದಿದೆ, ಅದಕ್ಕೆ ಹೇಳೋದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರಬಾರ್ದು ಅಂತ. ನಾನು ಅವನಿಗೂ ಹೇಳಿದ್ದೀನಿ, ನಂಗೆ ಏನು ಹೇಳ್ಬೇಡ ನೀನು, ವಿತ್ 0 ಎಕ್ಸ್ಪೆಕ್ಟೇಷನ್, ಏನು ಗೊತ್ತಿರಬಾರ್ದು ಅಂದರೆ ಫ್ರೆಶ್ ಇವಾಗ ನೋಡ್ದಂಗೆ ಇರಬೇಕು ಅಂತ. ಸೊ ವ್ಲಾಗ್ ನೋಡೋಕೆ ಹೋಗಿಲ್ಲ, ಜಾಸ್ತಿ ಗೂಗಲ್ ಮಾಡೋಕೆ ಹೋಗಿಲ್ಲ, ರಿಸರ್ಚ್ ಮಾಡೋಕೆ ಹೋಗಿಲ್ಲ, ಸುಮ್ಮನೆ ಇಲ್ಲಿಂದ A to B, B to C ಆ ಥರ ಪಾಯಿಂಟ್ ಮಾಡ್ಕೊಂಡಿದ್ದು ಬರ್ತಾ ಇರೋದು. ಸೊ ಇವಾಗ ಕೂತಿರೋ ಜಾಗದಿಂದ ಒಂದು ವ್ಯೂ ಇದೆ, ನಿಮಗೆ ತೋರಿಸ್ತೀನಿ. ಬ್ಯೂಟಿಫುಲ್ ವ್ಯೂ. ಆ್ಯಂಡ್ ಸೊ ಇದು ಡೈನಿಂಗ್ ಏರಿಯಾ ಆ್ಯಂಡ್ ನಮ್ಮ ರೂಮಲ್ಲಿ. ಸೊ ಅವಾಗ ರೈಡರ್ಸ್ ಬರ್ತಾಯಿದ್ರು, ಅವ್ರು ಕೇಳಿದೆ ರೋಡ್ ಚೆನ್ನಾಗಿದೆ ಅಂತೆ. ನಮಗೆ ಅಷ್ಟು ಸಾಕು, ಇನ್ನೇನು ಬೇಕು. ಇವಾಗ ಇಲ್ಲಿಂದ ತಿಂದು ಹೊರಡ್ತೀವಿ. ಒಂದೊಳ್ಳೆ ರೋಡ್ ಇದೆ, ಇವಾಗ ಸ್ಟ್ರೆಚ್ ಇದೆ, ಟಿಲ್ ಚಿಟ್ಕುಲ್ ಮಜಾ ಮಾಡೋಣ. ಒಂದು ಫೋಟೋ ತೆಗಿಯೋ ಇಲ್ಲ, ವೇಟ್. ನಾ ಎಂತ ಹೇಳೋದು, ಇಲ್ಲೆಲ್ಲಾದ್ರೂ ಕ್ಯಾಮ್ರಾ ಇಡೋದು ಬೆಟರ ಅಂತ. ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಎಷ್ಟು ಸುಂದರವಾಗಿ ಕಾಣಿಸುತ್ತೋ ಅಷ್ಟೇ ಖತರ್ನಾಕ್, ಡೇಂಜರಸ್ ಅಂತಲೇ ಹೇಳ್ಬೋದು. ಇದು ಮೇಲ್ಗಡೆಯಿಂದ ಬರೋದು, ಅದೆಲ್ಲ ಕಲ್ಲುಗಳು ನೀವು ನೋಡ್ತಾ ಇದ್ದೀರಲ್ಲ, ದೊಡ್ಡ ದೊಡ್ಡ ಬಂಡೆ ಕಲ್ಲು ಮೇಲಿಂದ ಬರೋದು ನೋಡಿ. ಸ್ನೋ ಕ್ಯಾಪ್ ಮೌಂಟೇನ್ ಇವಾಗ ಅಷ್ಟು ಇಲ್ಲ, ಏನಿದೆ ಆ ಸ್ನೋದು ನೀರೇನಿದೆ ಮೆಲ್ಟ್ ಆದಾಗ ಗ್ಲೇಷಿಯರ್ಸ್ ಅಂತ ಹೇಳ್ತಾರೆ. ಸೊ ಅದೇ ಗ್ಲೇಷಿಯರ್ಸ್ ವಾಟರು ಕೆಳಗಡೆ ಬರೋದು. ಒಂದು ವಿಡಿಯೋ ಜಸ್ಟ್ ನಾನು ಇಲ್ಲಿರ್ತೆ, ಜಸ್ಟ್ ಈಗ ಪಾಸ್ ಆಗೋದು ಅಷ್ಟೇ ಅಲ್ಲಿಂದ. ಆ ಕಡೆ ಈ ಕಡೆ ನೋಡ್ತಾರೆ, ಆ ಕಡೆ ಈ ಕಡೆ ನೋಡು, ಅಲ್ಲೇ ಒಂದು ಪಂಕಲ್ಲಿ ಇತ್ತು, ಅಲ್ಲೇ ನೀನು ಅಲ್ಲೇ ನೋಡ್ತಾ ಇರು ನೀನು. ಹಾಕ್ ನೀವು ಉಡುಪಿನಾ? ಹಾಂ, ಫೋಟೋಗ್ರಾಫರ್ ಬ್ರೋ. ನನಗೆ ಪರಿಚಯ ಆಗಿಲ್ವೇ? ನಾನು ಕೇಳಿದೆ, ನೀವು ಒಂದು 10-15 ಜನ ಏನೋ ಇದ್ದೀರಾ? ಹಾಂ, ಕೇಳಿದ್ರ ನೀವು ನನಗೆ? ಅವರೆಲ್ಲ ಟಾಬು ಆಗಿ ಕಾಜಾ ಹೋಗ್ತಾ ಇದ್ದಾರೆ, ನಾವು ಈ ಕಡೆ ಚಿಟ್ಕುಲ್ ಹೋಗಿ ಬರೋಣ ಅಂತ. ಸೊ ನೋಡಿ, ಇವರು ಉಡುಪಿಯವರು, ಬ್ಲಾಗ್ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರೇ ಗೊತ್ತಾಗಿಲ್ಲ ಬ್ರೋ ನನಗೆ. ಕೃಷ್ಣಾನಂದ್ ನಾಯಕ್. ಓಕೆ, ಓಹ್ ಹೌದಾ, ಓಕೆ. ನೋಡಿ ಬೆಂಗಳೂರವ್ರು ಇದ್ದಾರೆ, 2 ಬೈಕ್ ಇದೆ. ನಿಮ್ಮ ಹೆಸರು ಬ್ರೋ? ಪೃಥ್ವಿರಾಜ್. ನೈಸ್ ಮೀಟಿಂಗ್ ಯು ಬ್ರೋ. ನೀವು ಮಜಾ ಮಾಡ್ತಾ ಇದ್ದೀರಾ ಅಂತಲ್ಲ KLX ಇಟ್ಕೊಂಡು? ಹಾಂ, ನಾವು ಶಿಫ್ಟ್ ಮಾಡಿದ್ದು. ನಾವು ಮೊನ್ನೆ ಸ್ಟಾರ್ಟ್ ಮಾಡಿ ಚಂಡೀಗಢದಿಂದ. ಹೌದಾ, ಬಾಯ್. ನಿಮ್ಮ ಹೆಸರು ಗೊತ್ತಾಗಿಲ್ಲ ಬ್ರೋ? ಹಾಂ, ಶಶಾಂಕ್ ಅಂತನಾ? ನೈಸ್ ಮೀಟಿಂಗ್ ಯು. ಅನ್ವಯ್. ಮಾಡ್ತಾ ಇದ್ದೀನಿ. ಅನ್ವಯ್ ಅಂತ ಹಾಕಿ ಬ್ರೋ. ANVAY. ಹಾಂ, 2 ಅಕೌಂಟ್ ಇದೆ, ಇದು ಮತ್ತು ಇದು ನಾನು ಬ್ಲಾಗ್. ರೈಟ್ ಸೇಫ್. ಬಿ ಕೇರ್ಫುಲ್. ಕಾಲ್ ಸಿಕ್ಕಿದ್ ಮಾರ. ನಾವು ಆಲ್ಮೋಸ್ಟ್ ಚಿಟ್ಕುಲ್ ರೀಚ್ ಆದ್ವಿ. ಇನ್ನು 1 ಅಥವಾ 2 ಕಿಲೋಮೀಟರ್ ಇರ್ಬೋದು. ಆ್ಯಂಡ್ ಸಿ ಆ ವ್ಯೂ ನೋಡಿ, ಕ್ರೇಜಿ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಕರೆಕ್ಟಾಗಿ ನಾವು ಇಲ್ಲಿಟ್ರೆ ಕ್ಲೀನ್ ಶಾಟ್. ಹೋಗ್ಬೇಕು ನಾವೇ, ಮತ್ತೆ ಯಾರು ಹೋಗೋದಿಲ್ಲ. ಆಯಿತು, ಇಲ್ಲಿ ಬೇಕಂತ ಇಲ್ಲ ಬ್ರೋ. ಇಲ್ಲಿ ನಾವು ತೆಗ್ಸ್ಕೊಂಡು ಎಂತ ಮಾಡೋದು? ಇಲ್ಲಿ ಎಲ್ಲರೂ ತೆಗಿತಾರೆ ಇಲ್ಲಿ ಫೋಟೋ, ನಾವು ಬೇರೆ ಎಲ್ಲಾದರೂ ತೆಗಿಯೋ ಅಲ್ಲ. ಆಯ್ತಲ್ಲ, ಇದೆ ಅಲ್ಲ ಲಾಸ್ಟು. ಸೊ ನೀವೆಲ್ಲರೂ ಕೇಳ್ತೀರ ಅಲ್ವಾ, ಯಾಕಷ್ಟು ರಿಸ್ಕ್ ತೊಗೊಳ್ತೀಯ ಅಂತ. ಸೊ ಈ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಈ ಸಮಾಧಾನ ಇದೆಯಲ್ಲ, ಆ ರಿಸ್ಕ್ ಮುಂದೆ ಏನೂ ಇಲ್ಲ. ಕಳೆದಂಗೆ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗ್ತೀವಿ. ಆ್ಯಂಡ್ ಅಲ್ಲಿಂದ ರಿಟರ್ನ್ ಟು ಸಾಂಗ್ಲಾ. ಸಿ ಯು.